ನಮಸ್ಕಾರ ಆತ್ಮೀಯ ರೈತ ಬಂದವರೇ, ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ರ್ಯಾಪಿಡ್ SX85 ಅಡ್ವಾನ್ಸ್ ಸ್ಪ್ರೇ ಅಡ್ಯೂಸ್ಮೆಂಟ್ ನ ಲಾಂಚ್ ಮಾಡಿದೀವಿ. ಸೊ ಇದು ಎಷ್ಟು ಸೈಂಟಿಫಿಕ್ ಆಗಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಇವತ್ತು ನಾವು ಡೆಮೋ ಮುಖಾಂತರ ನಿಮ್ಗೆ ತೋರಿಸ್ಲಿಕ್ಕೆ ಬಂದಿದೀವಿ. ಸೊ ಮೊದಲನೇದು ಬಂದು ಇದು ಎಷ್ಟು ಎಫೆಕ್ಟಿವ್ ಆಗಿ ಸ್ಪ್ರೆಡ್ ಮಾಡುತ್ತೆ, ಸ್ಪ್ರೆಡ್ ಅನ್ನ ಕೆಲಸ ಮಾಡುತ್ತೆ ಅಂತ ನಾವು ಇದ್ರಲ್ಲಿ ನೋಡ್ಬೋದು. ಸೊ ಇಲ್ಲಿ ನಮ್ಮ ಒಂದು ಬಾಳೆ ಎಲೆ ಇದೆ ಡೆಮೋನ್ಸ್ಟ್ರೇಷನ್ಗೆ. ಸೊ ಈಗ ನೀವು ಯಾವುದೇ ಸ್ಪ್ರೇಗಳನ್ನ ಮಾಡಿದ್ರು ಅಥವಾ ಯಾವುದೇ ವಾಟರ್ ಸೋಲಬಲ್ ಫರ್ಟಿಲೈಸರ್ಸ್ ನ ಕೊಟ್ರು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ತರ ಬಬಲ್ ಆಗೇ ಕೂತಿರುತ್ತೆ, ಸ್ಪ್ರೆಡ್ ಆಗಿರಲ್ಲ. ಓಕೆ, ಅದೇ ನಾವೇ ಒಂದು ವೇಳೆ ರ್ಯಾಪಿಡ್ SX ನ ಬಳಕೆ ಮಾಡೋದ್ರಿಂದ ಯಾವ ತರ ಸ್ಪ್ರೆಡ್ ಆಗುತ್ತೆ ಅನ್ನೋದನ್ನ ನಾವು ಈ ಡೆಮೋ ಮುಖಾಂತರ ನೋಡ್ಬೋದು. ಓಕೆ, ಸೊ ಈಗ ನಾನು ಒಂದರಲ್ಲಿ ನಾರ್ಮಲ್ ವಾಟರ್ ಇದೆ, ನೀವು ಯಾವುದೇ ಫರ್ಟಿಲೈಸರ್ ಹಾಕಿದ್ರೆ ಇದೇ ತರ ಇರುತ್ತೆ. ಅದೇ ನೀವೇನಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಒಂದು ಈ ರ್ಯಾಪಿಡ್ SX ನ ಬಳಕೆ ಮಾಡೋದ್ರಿಂದ ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂತ ನೀವು ನೋಡ್ಬೋದು. ಸೊ ಈ ಸಿರೇಂಜ್ ಅಲ್ಲಿ ನಾನು ಜಸ್ಟ್ ಟಚ್ ಮಾಡ್ತಾ ಇದ್ದೀನಿ ಅಷ್ಟೇನೆ, ಯಾವ ತರ ಸ್ಪ್ರೆಡ್ ಆಗ್ತಿದೆ ಅಂತ ನೋಡ್ಬೋದು ಸ್ನೇಹಿತರೆ ನೀವು. ಸೊ ನೋಡಿ ಎಷ್ಟು ಸ್ಪೀಡ್ ಆಗಿ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದು ಕೂಡ ಅಷ್ಟೇ ಎಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ, ಇದು ಕೂಡ ನೋಡ್ಬೋದು. ಅದೇ ನಾನು ಈ ನಾರ್ಮಲ್ ವಾಟರ್ ನ ಎಷ್ಟೇ ಟಚ್ ಮಾಡಿದ್ರು ಕೂಡ ಸ್ಪ್ರೆಡ್ ಆಗ್ತಾ ಇಲ್ಲ. ಓಕೆ, ಸೊ ಇದನ್ನ ಜಸ್ಟ್ 1 ಲೀಟರ್ಗೆ 0.3 ml ನಾವು ಬಳಕೆ ಮಾಡೋದ್ರಿಂದ ನಮ್ಮ ಒಂದು ಫರ್ಟಿಲೈಸರ್ ಕಾಸ್ಟ್ ಏನಿದೆ 20 to 25% ನ ನಾವು ಸೇವ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಇದು ಮೊದಲನೇ ಒಂದು ಡೆಮೋನ್ಸ್ಟ್ರೇಷನ್ ಅಂತ ಹೇಳ್ಬೋದು, ಅಂದ್ರೆ ಸ್ಪ್ರೆಡ್ ಎಷ್ಟು ರ್ಯಾಪಿಡ್ ಆಗಿ ಎಫೆಕ್ಟಿವ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ. ಇನ್ನು ಎರಡನೇ ಡೆಮೋನ ನಾವು ನೋಡೋದಾಯ್ತು ಅಂತ ಅಂದ್ರೆ, ಸೊ ಇದು 2 ಗ್ಲಾಸ್ಗಳಲ್ಲಿ ನಿಮ್ಗೆ ನಾರ್ಮಲ್ ವಾಟರ್ ಈ ರೀತಿಯಾಗಿರುತ್ತೆ. ಸೊ ಈಗ ನಾನು ಒಂದಕ್ಕೆ ನಮ್ಮ ರ್ಯಾಪಿಡ್ SX ಸೊ ನಮ್ಮ ಒಂದು ರ್ಯಾಪಿಡ್ X ಏನಿದೆ ಆ ಸ್ಪ್ರೇನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇನ್ನೊಂದಕ್ಕೆ ನಾರ್ಮಲ್ ಇದೆ. ಸೊ ಈಗ ಇದಕ್ಕೆ ನಾವು ವೆಟ್ ಹೇಗಾಗುತ್ತೆ ಅಂತ ನಾವು ಈ ಒಂದು ಕಾಟನ್ ರೆಡ್ ಮುಖಾಂತರ ನಾವು ನೋಡ್ಬೋದು. ಸೊ ಇದನ್ನ ನಾನು ನಾರ್ಮಲ್ ಆಗಿ ಹಾಕ್ತೀನಿ, ಎಷ್ಟು ವೆಟ್ ಆಗುತ್ತೆ ಪೆನೆಟ್ರೇಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಇದಕ್ಕೂ ಕೂಡ ಹಾಕ್ತೀನಿ ನಾನು, ಇದು ಎಷ್ಟು ಫಾಸ್ಟ್ ಆಗಿ ಪೆನೆಟ್ರೇಟ್ ಆಗ್ತಿದೆ ಅಂತ ನೋಡ್ಬೋದು. ಸೊ ಎಷ್ಟು ಫಾಸ್ಟ್ ಆಗಿ ವೆಟ್ ಆಗ್ತಾ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ಖಂಡಿತ ಇದೊಂದು ಮಿರಾಕಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಓಕೆ, ಸೊ ನೋಡಿ ಸಂಪೂರ್ಣವಾಗಿ ಅದು ವೆಟ್ನೆಸ್ ತಗೊಂಡ್ಬಿಟ್ಟಿದೆ. ನಾರ್ಮಲ್ ವಾಟರ್ ಏನಿದೆ, ಸೊ ಅಥವಾ ನಾರ್ಮಲ್ ಫರ್ಟಿಲೈಸರ್ ನ ನೀವು ನಾರ್ಮಲ್ ವಾಟರ್ಗೆ ಬಳಕೆ ಮಾಡಿದಾಗ ಇದು ಯಾವುದೇ ತರ ಸ್ಪ್ರೆಡ್ ಅಂದ್ರೆ ವೆಟ್ ಕೂಡ ಆಗ್ತಾ ಇಲ್ಲ ಮತ್ತೆ ಪೆನೆಟ್ರೇಟ್ ಕೂಡ ಆಗ್ತಾ ಇಲ್ಲ. ಸೊ ಈಗ ನಾವು ಇದನ್ನು ಓಪನ್ ಮಾಡಿ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಯಾವುದೇ ತರ ವೆಟ್ನೆಸ್ ಆಗಿಲ್ಲ. ಸೊ ಲೇಯರ್ಸ್ ನ ನೋಡ್ತೀನಿ ಅಂದ್ರೆ ಒಂದು ಲೇಯರ್ ಕೂಡ ಹೋಗಿಲ್ಲ, ಈ ಕಡೆನೂ ಕೂಡ ಅಷ್ಟೇ, ಈ ಕಡೆ ಕೂಡ ಅಷ್ಟೇ, ಒಂದು ಲೇಯರ್ಸ್ ಕೂಡ ಸ್ಪ್ರೆಡ್ ಆಗಿಲ್ಲ ಅಥವಾ ವೆಟ್ಟು ಆಗಿಲ್ಲ, ಪೆನೆಟ್ರೇಟ್ ಆಗಿಲ್ಲ. ಅದೇ ನಮ್ಮ ಒಂದು ರ್ಯಾಪಿಡ್ SX ಏನಿದೆ, ಸೊ ಅದು ರಿಯಲಿ ಮಿರಾಕಲ್ ಅಂತಾನೆ ಹೇಳ್ಬೋದು. ಸೊ ನೀವು ಇದ್ರದ್ದು ಸ್ಪ್ರೆಡ್ ನ ನೋಡ್ಬೋದು ಅಥವಾ ವೆಟ್ನೆಸ್ ನ ನೋಡ್ಬೋದು ಸ್ನೇಹಿತರೆ. ಓಕೆ, ಸಂಪೂರ್ಣವಾಗಿ ವೆಟ್ ಆಗಿದೆ ಮತ್ತೆ ಸಂಪೂರ್ಣವಾಗಿ ಎಲ್ಲಾ ಲೇಯರ್ ಬೈ ಲೇಯರ್ ಅಪ್ ಟು ಇದೊಂದು 5 ಲೇಯರ್ಸ್ ಇದೆ, 5 ಲೇಯರ್ಸ್ ಕೂಡ ನಮ್ಗೆ ಇದು ಸ್ಪ್ರೆಡ್ ಆಗಿದೆ. ಓಕೆ, ಸೊ ಅಂದ್ರೆ ಪೆನೆಟ್ರೇಟ್ ಆಗಿದೆ, ಕೊನೆಯವರೆಗೂ ಪೆನೆಟ್ರೇಟ್ ಆಗಿದೆ. ಇದು ರಿಯಲಿ ಒಂದು ಮಿರಾಕಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ಸಂಪೂರ್ಣವಾಗಿ ಬಯೋಡಿಗ್ರೇಡಬಲ್ ಆಗಿದೆ ಮತ್ತೆ ನಾನ್ ಟಾಕ್ಸಿಕ್ ಆಗಿದೆ. ಸೊ ಇದರಿಂದನೂ ನಾವು ಏನಿಲ್ಲ 20 ರಿಂದ 25% ನಮ್ಮ ಎಕ್ಸ್ಪೆನ್ಸ್ ನ ಕಡಿಮೆ ಮಾಡ್ಕೋಬಹುದು. ಅದೇ ರೀತಿ ಇವತ್ತು ವಿಶೇಷವಾಗಿ ನಾವು ಪೌಡರ್ ಫಾರ್ಮ್ಗಳು ಇರ್ಬೋದು ಅಥವಾ ಗ್ರಾನ್ಯುಲ್ಸ್ಗಳನ್ನ ವಾಟರ್ ಸೋಲಬಲ್ಲಿ ನಾವು ಅದನ್ನ ಡೈಲ್ಯೂಟ್ ಮಾಡಿ ಅಪ್ಲಿಕೇಶನ್ ಮಾಡ್ತಾ ಇರ್ತೀವಿ. ಸೊ ಅವಾಗ್ಲೂ ಕೂಡ ನಮ್ಮ ಒಂದು ಈ ರ್ಯಾಪಿಡ್ SX ಏನಿದೆ ಸೊ ಸಂಪೂರ್ಣವಾಗಿ ಪೆನೆಟ್ರೇಟ್ ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ನಾನೊಂದು ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನಾರ್ಮಲ್ ವಾಟರ್ಗೆ ಈ ತರ ಏನೇ ಪೌಡರ್ ನ ಡೈಲ್ಯೂಟ್ ಮಾಡೋದಕ್ಕೆ ಹಾಕಿದ್ರು ಯಾವುದೇ ತರ ನಿಮ್ಗೆ ಫಾಸ್ಟ್ ಆಗಿ ಅದು ಡೈಲ್ಯೂಟ್ ಆಗ್ತಿಲ್ಲ. ಅದೇ ನಮ್ಮ ಒಂದು ರ್ಯಾಪಿಡ್ SX ನ ನೋಡ್ಬೋದು, ರಿಯಲಿ ಅಮೇಜಿಂಗ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಫಾಸ್ಟ್ ಆಗಿ ಡೈಲ್ಯೂಟ್ ಆಗ್ತಾ ಇದೆ, ಅದಕ್ಕಿಂತ 2 ಪಟ್ಟು ಹಾಕಿದೀನಿ, ಎಲ್ಲ ಡೈಲ್ಯೂಟ್ ಆಯ್ತು. ಯಾವುದೇ ತರ ನಿಮ್ಗೆ ಬಬಲ್ಸ್ ಆಗ್ಲಿ ಅಥವಾ ಗಟ್ಟಿ ಗಟ್ಟಿ ಉಂಡೆ ಆಗ್ಲಿ ಬಂದಿಲ್ಲ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಡೈಲ್ಯೂಟ್ ಆಗ್ತಿದೆ. ಇದಕ್ಕಿಂತ 2 ಪಟ್ಟು ಹಾಕಿದೀನಿ ನಾನು ರ್ಯಾಪಿಡ್ SX ಬಳಕೆ ಮಾಡಿರೋದಕ್ಕೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಡೈಲ್ಯೂಟ್ ಆಗ್ತಾ ಇದೆ. ಇದರಿಂದ ನಮ್ಗೆ ನಾಸಲ್ಸ್ ಇರ್ಬೋದು ಅಥವಾ ಡ್ರಿಪ್ ಅಲ್ಲಿ ಇರೋಂಥ ಪೈಪ್ ಲೈನ್ಸ್ ಅಲ್ಲಿ ಬ್ಲಾಕ್ ಆಗ್ಬೋದು ಇರ್ಬೋದು, ಇದು ಕೂಡ ನಮ್ಗೆ ತಡೆಗಟ್ಟುತ್ತೆ. ಇದರಿಂದ ಸರ್ವಿಸ್ ಕಾಸ್ಟ್ ಕೂಡ ನಮ್ಗೆ ಸೇವ್ ಆಗುತ್ತೆ. ಇದ್ರಲ್ಲಿ ನೀವು ನೋಡ್ಬೋದು ಎಲ್ಲ ಹಾಗೆ ಇದೆ, ಮತ್ತೆ ವೆರಿ ಸ್ಲೋ ಪ್ರೊಸೆಸ್ ಇದೆ. ಇದು ಎಷ್ಟು ಫಾಸ್ಟ್ ಆಗಿ ಡೈಲ್ಯೂಟ್ ಆಗ್ತಾ ಇದೆ. ಇನ್ನು ಅದೇ ರೀತಿ ನಾವು ನಮ್ಮ ಇದು ಸ್ಟಿಕ್ಕಿಂಗ್ ಅದು ಕೂಡ ನೋಡ್ಬೋದು, ಎಷ್ಟು ಎಫೆಕ್ಟಿವ್ ಆಗಿ ಸ್ಟಿಕ್ ಆಗಿರುತ್ತೆ ಎಲೆಗಳಿಗೆ ಅಂತ ಅಂದ್ರೆ. ಸೊ ಯಾವುದೇ ಬಿಸಿಲು ಅಥವಾ ಮಳೆ ಬಂದ್ರು ಕೂಡ ನಮ್ಮ ಒಂದು ಫರ್ಟಿಲೈಸರ್ಸ್ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ. ಸೊ ಇದು ಒಂದು ಮಿರಾಕಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಒಂದು ರ್ಯಾಪಿಡ್ SX85 ಏನಿದೆ 85% ಕಾಂಪೋನೆಂಟ್ ಇರೋದ್ರಿಂದ ಕಂಪ್ಲೀಟ್ಲಿ ಬಯೋಡಿಗ್ರೇಡಬಲ್ ಆಗಿರುತ್ತೆ. ವಿಶೇಷವಾಗಿ ನಮ್ಮ ಸಂಸ್ಥೆ ಮ್ಯಾನುಫ್ಯಾಕ್ಚರ್ ಇಂದ ನೇರವಾಗಿ ರೈತರಿಗೆ ಸಪ್ಲೈ ಮಾಡ್ತಿರೋದ್ರಿಂದ ಇದನ್ನ ಉಚಿತವಾಗಿ ಡೆಲಿವರಿ ಕೊಡ್ತಾ ಇದೆ ಎಂಟೈರ್ ಕರ್ನಾಟಕ. ಈ ಒಂದು ಪ್ರಾಡಕ್ಟ್ ನ ಅವಶ್ಯಕತೆ ಇರೋಂಥ ರೈತ ಬಾಂಧವರು ಕೆಳಗಡೆ ಕಾಣಿಸ್ತಾರಂತ ನಮ್ಮ ನಂಬರ್ಗೆ ಕರೆ ಮಾಡಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿನ ನೀವು ಪಡ್ಕೋಬಹುದು.